ಭಗವದ್ಗೀತೆಯ 9ನೇ ಅಧ್ಯಾಯ. ರಾಜವಿದ್ಯಾ ರಾಜಗುಹ್ಯ ಯೋಗ. ಯುದ್ಧದ ಯೋಧರ ಮಧ್ಯೆ ಅರ್ಜುನನ ಮನಸ್ಸಿನಲ್ಲಿ ಇನ್ನೂ ಕೆಲವು ಗುಟ್ಟುಗಳನ್ನು ತಿಳಿಯಬೇಕೆಂಬ ಆಸೆ ಇದ್ದಿತು. ಕೃಷ್ಣನು ಇದನ್ನು ಅರಿತುಕೊಂಡು ಈ ಬಾರಿ ಇನ್ನಷ್ಟು ಆಂತರಿಕವಾದ ಜ್ಞಾನವನ್ನು ಅರ್ಜುನನಿಗೆ ತಿಳಿಸಲು ಆರಂಭಿಸಿದ. ಕೃಷ್ಣನು ಹೇಳಿದ, ಅರ್ಜುನ, ನಾನು ಈಗ ನಿನಗೆ ಎಲ್ಲ ಜ್ಞಾನಗಳಲ್ಲಿ ಮಹತ್ತರವಾದ ರಾಜವಿದ್ಯೆಯನ್ನು, ಅತಿ ಗುಪ್ತವಾದ ರಾಜಗುಹ್ಯವನ್ನು ತಿಳಿಸುತ್ತಿದ್ದೇನೆ. ಇದನ್ನು ತಿಳಿದವನು ಮೋಕ್ಷವನ್ನು ತಲುಪುತ್ತಾನೆ. ಅರ್ಜುನ ಕುತೂಹಲದಿಂದ ಕೇಳುತ್ತಿದ್ದನು. ಕೃಷ್ಣನು ಹೇಳಿದ, ಅರ್ಜುನ, ಜಗತ್ತು ನನಗೆ ಒಳಪಟ್ಟಿದ್ದರೂ ನಾನು ಜಗತ್ತಿನಲ್ಲಿ ಆಸಕ್ತನಾಗಿಲ್ಲ. ಯಜ್ಞ, ತಪಸ್ಸು, ಉಪಾಸನೆ ಎಲ್ಲವೂ ನನ್ನಲ್ಲೇ ಇರುವವು. ಆದರೆ ಯಾರಿಗೂ ನನ್ನ ಮೇಲೆ ಹಕ್ಕಿಲ್ಲ. ನನಗೆ ಸಂಪೂರ್ಣ ಶರಣಾಗತಿಯಾದವನು ಮಾತ್ರ ನನ್ನನ್ನು ಪಡೆಯಬಲ್ಲನು. ಅರ್ಜುನನು ಕೇಳಿದನು, ಹೇ ಕೇಶವ, ಎಂಥವರು ನಿನ್ನನ್ನು ತಲುಪಬಲ್ಲರೆ? ಕೃಷ್ಣನು ನಗುತ್ತಾ ಹೇಳಿದ, ಅರ್ಜುನ, ನೀನು ಯಾರಾಗಿದ್ದರೂ ಯಾವುದೇ ಸ್ಥಿತಿಯಲ್ಲಿ ಇದ್ದರೂ ನನ್ನನ್ನು ಭಜಿಸುವವನು ನನ್ನ ಪ್ರೀತಿಯನ್ನು ಪಡೆಯುತ್ತಾನೆ. ನಾನು ಎಲ್ಲರಲ್ಲೂ ಸಮಾನವಾಗಿದ್ದೇನೆ. ಯಾರು ನನ್ನನ್ನು ಪೂರ್ಣ ಪ್ರೀತಿಯಿಂದ ಆರಾಧಿಸುತ್ತಾರೋ ಅವರನ್ನು ನಾನು ಯಾವತ್ತೂ ಕಾಪಾಡುತ್ತೇನೆ. ಅವನ ಕೈ ಮೇಲೆ ಕೈ ಇಟ್ಟು ಕೃಷ್ಣನು ಹೇಳಿದ, ಅರ್ಜುನ, ಪುಷ್ಪ, ತುಳಸಿ ಎಲೆ, ನೀರು, ಹಣ್ಣು ಯಾವುದಾದರೂ ಸ್ವಲ್ಪ ನಿಷ್ಕಪಟ ಭಕ್ತಿಯಿಂದ ನನಗೆ ಅರ್ಪಿಸಿದರೆ ನಾನು ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತೇನೆ. ಅರ್ಜುನನ ಕಣ್ಣುಗಳು ಭಕ್ತಿಯಿಂದ ಹೊಳೆಯಿತು. ಕೃಷ್ಣನು ಹೇಳಿದ, ನೋಡು ಅರ್ಜುನ, ಯಾವ ಕಾರ್ಯವನ್ನಾದರೂ ನನ್ನಲ್ಲಿ ಅರ್ಪಿಸು. ಯುದ್ಧವನ್ನು ನನ್ನ ಕಾರ್ಯವೆಂದು ಮಾಡಿ ನನಗೆ ಶರಣಾಗಿ ನಿನ್ನ ಮನಸ್ಸಿನಲ್ಲಿ ಯಾವ ಹಿಂಸೆ ಇರಿಸದೆ ನಿಷ್ಕಾಮ ಭಕ್ತಿಯಿಂದ ನನ್ನಲ್ಲಿ ಏಕೀಭಾವ ಹೊಂದು. ನಾನು ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುತ್ತೇನೆ. ಈ ಅಧ್ಯಾಯದ ಸಾರಾಂಶ ಹೀಗಿದೆ. ದೇವರ ಮೇಲಿನ ನಿಷ್ಕಪಟ ಭಕ್ತಿ ಮಹತ್ತರ. ದೇವರು ಎಲ್ಲರಲ್ಲಿ ಸಮಾನವಾಗಿ ಇರುವವನು. ದೇವರನ್ನು ಪ್ರೀತಿಯಿಂದ ಆರಾಧಿಸಿದರೆ ದೊಡ್ಡ ತ್ಯಾಗ ಅಥವಾ ದೊಡ್ಡ ಹೋಮ ಮಾಡುವ ಅಗತ್ಯವಿಲ್ಲ. ಶುದ್ಧ ಹೃದಯವೇ ಸಾಕು. ಎಲ್ಲಾ ಕೆಲಸವನ್ನು ದೇವರಲ್ಲಿ ಅರ್ಪಿಸುವುದರಿಂದ ಜೀವನ ಪವಿತ್ರವಾಗುತ್ತದೆ. ಸಂಪೂರ್ಣ ಶರಣಾಗತಿಯಾದವನು ದೇವರಿಂದ ರಕ್ಷಣೆ ಪಡೆಯುತ್ತಾನೆ.